ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ನಾನಿವತ್ತು ಕಾಮಕಸ್ತೂರಿ ಗಿಡದ ಮಹತ್ವ ತಿಳಿದರೆ ನೀವು ಮನೆಯಲ್ಲೇ ಕೂಡ ಬೆಳಿತೀರಿ. ಕಾಮಕಸ್ತೂರಿ ಗಿಡ ನೀವೆಲ್ಲರೂ ನೋಡೇ ಇರ್ತೀರ, ಆದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ನಾವು ಕಾಮಕಸ್ತೂರಿ ಬೀಜ ಹಾಗೆ ಚಿಯಾ ಬೀಜಗಳು ಉಪಯೋಗ ಕುರಿತಂತೆ ತಿಳಿದಿದ್ದೇವೆ. ಅಲರ್ಜಿ, ರಕ್ತದೊತ್ತಡ, ದೇಹಕ್ಕೆ ಹೆಚ್ಚು ತಂಪಾಗಬೇಕಾದರೆ ಚಿಯಾ ಬೀಜಗಳನ್ನು ಬಹಳ ಮುಖ್ಯವಾಗಿ ನೀರು ಅಥವಾ ಹಾಲಿಗೆ ಈ ಚಿಯಾ ಸೀಡ್ಸನ್ನು ನಾವು ಬೀಜ ಅಂತಲೂ ಕರಿತೀವಿ. ಹಾಗೆ ಇದರಲ್ಲಿ ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿರುತ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಾಗೆ ಕಾಮಕಸ್ತೂರಿ ಗಿಡದ ಪ್ರಯೋಜನಗಳು ಕುರಿತು ನಿಮಗೆ ಗೊತ್ತಾ? ಕಾಮಕಸ್ತೂರಿ ಬೀಜಗಳು ಮಾತ್ರವಲ್ಲ, ಆದರೆ ಅದರ ಎಲೆಗಳು ಕೂಡ ಹಲವು ಆರೋಗ್ಯಕರ ಅಂಶಗಳನ್ನು ತನ್ನಲ್ಲಿಟ್ಟುಕೊಂಡಿದೆ. ನಿಮಗೆ ಗೊತ್ತಾದು? ಹಾಗಾದರೆ ಈ ಗಿಡ ಹೇಗಿರುತ್ತೆ? ಇದರ ಲಾಭವೇನು? ಯಾವೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡಲಿದೆ ನಿಮಗೆ ಗೊತ್ತಾ ಎಂಬುದನ್ನು ನಾನು ಹೇಳ್ತೀನಿ, ನೀವು ಕೇಳಿ. ಈ ಗಿಡ ಹೆಚ್ಚಾಗಿ ಪೊದೆಯಂತೆ ಹಚ್ಚ ಹಸಿರು ಆಗಿ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ನೀರು ಇರುವ ಜಾಗದಲ್ಲಿ ಅಲ್ಲದೆ ಒಣಭೂಮಿಯಲ್ಲೂ ಕೂಡ ನಾವು ಈ ಗಿಡನ ನೋಡಬಹುದು. ನಾವು ನೀರು ಹಾಕ್ತೀವಲ್ಲ, ಅಲ್ಲಿ ಕೂಡ ಇರುತ್ತೆ. ನಾವು ನೀರು ಹಾಕದೇ ಇದ್ದರೂ ಒಣಭೂಮಿ ಇರುತ್ತಲ್ವ, ಅಲ್ಲಿ ಕೂಡ ನಾವು ಈ ಗಿಡನ ನೋಡ್ಬೋದು. ನಾವೆಲ್ಲರೂ ಟೆರೆಸ್ ಮೇಲೆ ಹಾಗೆ ಮನೆಯ ಪಾಟ್ನಲ್ಲಿ ಕೂಡ ಬೆಳೆಯುತ್ತೇವೆ. ಹಾಗಾದರೆ ಇದರ ಪ್ರಯೋಜನ ನೋಡೋಣ. ಹಾಗೆ ಈ ಗಿಡದ ಎಲೆಯನ್ನು ನೀವು ಈ ಎಲೆ ಗಿಡ ಕಿತ್ಕೊಂಡು ಸ್ವಲ್ಪ ಹಿಂಗೆ ಮೂಸಿ ನೋಡಿದ್ರೆ ಸುಗಂಧ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ಈ ಗಿಡನ ಸುಗಂಧ ದ್ರವ್ಯ ತಯಾರಿಕೆಗೆ ಕೂಡ ಹಾಕೊಳ್ತಾರೆ. ಹಾಗೆ ಕಾಮಕಸ್ತೂರಿ ಹೂವು ಒಣಗಿಸಿ ಬಳಸಿದರೆ ಅದರಿಂದ ನಾವು ಚಿಯಾ ಸೀಡ್ಸ್ ಬೀಜವನ್ನು ಪಡಿಬಹುದು. ಅಂಗಡಿಯಲ್ಲಿ ತಗೊಳ್ಳೋಕ್ಕಿಂತ ನಾವು ಈ ಕಾಮಕಸ್ತೂರಿ ಗಿಡನ ನಮ್ಮ ಮನೆಯಲ್ಲೇ ಬೆಳೆಸಿ, ಪಾಟಲ್ಲೇ ಬೆಳೆಸಿ, ಇದರಲ್ಲಿ ಬೀಜ ಕೂಡ ಬಿಡುತ್ತೆ. ಆ ಬೀಜನ ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ಡಬ್ಬಿಗಾಗ ಇಟ್ಕೊಂಡ್ರೆ ನಮಗೆ ತುಂಬ ಪ್ರಯೋಜನವಾಗಿರುತ್ತದೆ. ಅತಿಯಾದ ಹೀಟಾಗಿದ್ರೂ ಕೂಡ ಈ ಚಿಯಾ ಸೀಡ್ಸು ಇದ್ದರೆ ಅದನ್ನು ನಾವು ನೀರಿಗೆ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬಹುದು. ಇದು ನಮ್ಮನೆ ಪಾಟಲ್ಲೇ ಬೆಳೆದಿರೋದು. ಎಷ್ಟು ಚೆನ್ನಾಗಿ ನೋಡಿ, ಹಚ್ಚ ಹಸಿರಾಗಿ ಬೆಳೆದಿದೆ ಅಲ್ವಾ. ಹಾಗೆ ಇದರ ಉಪಯೋಗ ಕೂಡ ಬಹಳಷ್ಟಿದೆ. ಹಾಗೆ ಕೆಮ್ಮು ನೆಗಡಿಗೂ ಕೂಡ ಈ ಎಲೆಗಳನ್ನು ಬಳಸಲಾಗುತ್ತದೆ. ಇದರ ಜೊತೆಗೆ ವೀಳ್ಯದೆಲೆ, ತುಂಬೆ ಸೊಪ್ಪು, ಹಾಗೆ ತುಳಸಿ ಮತ್ತು ಕಾಮಕಸ್ತೂರಿ ಎಲೆನೂ ಕೂಡ ಕೆಮ್ಮಿಗೆ, ನೆಗಡಿಗೆ, ಕಷಾಯಕ್ಕಾಗಲಿ ನಾವಂತೂ ಉಪಯೋಗಿಸ್ತೀವಿ. ನೀವೆಲ್ಲ ಉಪಯೋಗಿಸ್ತಾರಾ ಇಲ್ವಾ ಗೊತ್ತಿಲ್ಲ ನನಗೆ. ನಾವಂತೂ ಮಕ್ಕಳಿರೋ ಮನೇಲಿ ಎಲ್ಲರೂ ಕೂಡ ಉಪಯೋಗಿಸ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧನ್ಯವಾದ.